ನಿನಗೆ ಹೆಸರಿಟ್ಟಿದ್ದು ಒಳ್ಳೆದಾಗಿ ಯಾಕೆ ಎಲ್ಲರ ಮನಸ್ಸನ್ನು ಸೆಳೆಯುವಂತಹ ಶಕ್ತಿ ನಿನ್ನಲ್ಲಿ ಉಂಟು. ಹಾಗಾಗಿ ಈಗ ನಿನ್ನನ್ನು ಕರೆಸಿದ್ದು ಕಾರಣ ಕೇಳ್ತೀಯಾ? ತರಳ ನೀ ಕ್ಷಣದೊಳು ತರಳ ನೀ ಕ್ಷಣದೊಳು ರಥ ಮಾಡರಿ ಎರಳಿ ಧರ್ಮಜ ರಥ ಮಾಡರಿ ಎರಳಿ ಧರ್ಮಜ ಇದನು ಬರೆದ ಮಂದಿಗೆಯ ಇದನು ಕೊಡುತ್ತಿದಕ್ಕೆ ಬರೆಸಿದವುದು ಪರವನು ಕೊಡುತ್ತಿದಕ್ಕೆ ಬರೆಸಿದವುದು ಪರವನು ಬರೆದ ಮಂದಿಗೆಯ ಇದನು ಕೊಡುತ್ತಿದಕ್ಕೆ ಉತ್ತರವನ್ನು ಕರೆಸಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಉಂಟು ಮಗನಿ. ಯಾವತ್ತೂ ಹೀಗೆ ಕರೆದವನಲ್ಲ, ಇವತ್ತು ನೀನೇ ಬೇಕು ಅಂತ ಕರೆಸಿದ್ದೇನೆ. ಯಾಕೆ? ಕಾರ್ಯ ಮಾಡುವುದಿದ್ರೆ ನೀನೇ ಕಾರಣ. ಹೋಗಬೇಕಾದ್ದು ನಿನ್ನ ಮಾವಯ್ಯರಂತಹ ಧರ್ಮರಾಯನವರಿಗೆ ಪಾಂಡವರಿದ್ದಾರಲ್ವ, ಅಲ್ಲಿಯವರೆಗಾಗಿ ನೀ ಹೋಗಬೇಕು. ಸುಮ್ಮನೆ ಹೋಗ್ಬೇಕು ಅಂತ ಹೇಳುವುದಿಲ್ಲ. ನಿನ್ನಪ್ಪನಾದ ನಾನು ಒಂದು ಲೇಖನ ಬರೆದಿದ್ದೇನೆ ಮಗನೇ, ವಿಶೇಷ ಲೇಖನ. ಈಗಾಗಲೇ ನನ್ನ ಹಾಗೂ ಗಂಗ ದೇಶದ ಸುರತನ ನಡುವೆ ನಡೆದಂತಹ ವ್ಯಾಜ್ಯ, ಅದಕ್ಕೆ ಬೇಕಾಗಿ ನನ್ನ ಕೆಲವೊಂದು ಪ್ರಶ್ನೆಗಳು ಬೇಡಿಕೆಗಳು ಎಲ್ಲ ಉಂಟು. ಅದನ್ನು ಪತ್ರದಲ್ಲಿ ಬರೆದಿದ್ದೇನೆ, ಅದನ್ನು ನಿನ್ನ ಕೈಗೆ ಕೊಡ್ತೇನೆ. ಆ ಲೇಖನವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಯ ಪ್ರಭುಗಳಲ್ಲಿ, ಅದರಲ್ಲಿಯೂ ಅವರಿಗಿಂತಲೂ ಹೆಚ್ಚಾಗಿ ನೀನು ದೊಡ್ಡ ಮಾವ ಇದ್ದಾನಲ್ಲ, ಭೀಮಾವ ದೊಡ್ಡ ಮಾವ, ಅವನಲ್ಲಿ ಹೋಗ್ಬೇಕು. ಅವನಲ್ಲಿ ಹೋಗಿ ಲೇಖನ ಕೊಟ್ಟು ಆ ಲೇಖನದಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಅವನಿಂದಲೇ ಕೇಳಿ ಪಡ್ಕೊಂಡು ಬರಬೇಕು. ನೀನ್ ಇಷ್ಟು ಮಾಡಿದ್ಯಾ, ಖಂಡಿತವಾಗಿ ಪ್ರಸಂಗ ಒಳ್ಳೇದಾಗ್ತದೆ. ಕೊಡ್ಲ ಲೇಖನವನ್ನ ಈ ಲೇಖನವನ್ನು ಹಿಡಿದುಕೋ. ಆದಷ್ಟು ಬೇಗನೆ ಪಾಂಡವರಿದ್ದಲ್ಲಿಗೆ ಹೋಗಿ ಉತ್ತರ ಪಡ್ಕೊಂಡು ಬಾ. ಈಗ ಅಪ್ಪನ ಲೇಖನವನ್ನು ಪಡೆದಿದ್ದಾಗಿದೆ. ಈಗ ಏನಿದ್ರು
ಸುಖ ಕಾರಣ ಏನು ನಡೆದ ಕಾರಣ ಏನು ಆನಂದದಿಂದ ಕಾರಣ ಏನು ಆನಂದದಿಂದ 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 ಒಂದವ ಯಾರಂತ ನೋಡಿದೆ? ಓ ನಮ್ಮ ದೇವರ ಮಗ ಮನುಮತ ಪೂಬಾಣ. ಅದು ನಿನ್ನಲ್ಲಿರುವುದು ಬಿಟ್ಟರೆ ಚರಾಚರ ಪ್ರಪಂಚದಲ್ಲಿ ಇನ್ನೊಬ್ಬರಲ್ಲದಿಲ್ಲ. ಸಂತೋಷವಾಯಿತು. ಸತ್ಯ ಹೇಳ್ತೇನೆ, ನಿನ್ನ ಮುಖ ನೋಡಿದ್ರೆ ಸಂತೋಷ. ಯಾಕೆ ಬಲ್ಲಯ್ಯ, ನನ್ನಲ್ಲಿವರೆಗೆ ನೀ ಬಂದದ್ದಿಲ್ಲ ಅಂತ ಆ ಪ್ರಸಂಗ ಬರಲಿಲ್ಲ. ಬಂದದ್ದು ಸಂತೋಷವಾಯಿತು. ಸುಮ್ಮನೆ ಅಂತ ಬರೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಅಪ್ಪ ಕಳಿಸಿದ್ದ, ನಿನ್ನ ಊರಿನವ್ರು ಕಳಿಸಿದ್ದ, ನೀನೇ ಬಂದದ್ದ. ಈ ಪೂಬಾಣ ನಿನ್ನ ಬಾಣದ ಕಾರ್ಯಗಳು ನನಗಷ್ಟೆಲ್ಲ ಆಗೋದಿಲ್ಲ. ಅದಕ್ಕೆ ಏನೇ ಇರಲಿ, ಸುಮ್ಮನೆ ಅಂತೂ ಬರುವುದಕ್ಕೆ ಸಾಧ್ಯವಿಲ್ಲ. ನಿನ್ನಪ್ಪ ಕಳುಹಿ ಕೊಟ್ಟೆ, ನೀನ್ ಇಲ್ಲಿ ಬಂದ್ಯಾ. ಸಂತೋಷದಿಂದ ನೀನು ಬಂದ ಕಾರಣವನ್ನ ನಿರ್ಭೀತಿಯಿಂದ ಹೆದರುವುದು ಬೇಡ. ಹೆದರುವ ಕಾಣುದಿಲ್ಲ ನೋಡಿದ್ರೆ ಹೆದರುವ ನೀ ಹೆದರುವುದು ಬೇಡ. ಮತ್ತೆ ಹೆದರಿಕೆ ಇಲ್ಲದೆ ಇದ್ರೆ ಒಳ್ಳೆಯದು ಅಲ್ಲ? ಯಾಕೆ ಹೇಳು? ನಿರ್ಭೀತಿಯಿಂದ ಸತ್ಯವನ್ನಾಡುವವರಿಗೆ ಭಯ ಇರಬಾರದು. ಅವನ ಏಳಿಗೆ ಬಹಳ ಉತ್ಕರ್ಷೆಯಿಂದ ಕಾಣ್ತದೆ. ನಿನ್ನಲ್ಲೂ ಅದನ್ನೇ ಕಾಣ್ತಾ ಇದ್ದೇನೆ. ಹಾಗಾಗಿ ಬರುವುದಕ್ಕೆ ಕಾರಣ ಏನು ಅಂತ ಹೇಳ್ತೀಯಾ?
ಭೀಮಾನೆ ಈಸು ಯೋಚನೆ ನೀನು ದ್ವಾರಕೆಯಿಂದ ಬಂದವಲ್ವಾ? ಹೌದು, ಯಾರು ಕಳಿಸಿದ್ದು? ಏನು ವಿಶೇಷ? ಅಪ್ಪ ಕಳಿಸಿದ್ದು. ಆ ಏನು ಕಾರಣದಿಂದ? ಕಾರಣ ಉಂಟು. ಹೇಳು ಮಗು. ಓ ದೊಡ್ಡ ಮಾವ, ಹಾ 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 ಬರೀ ದಡ್ಡತನದ ಕೆಲಸವನ್ನು ಮಾಡಿಬಿಟ್ಟೆ ಅಲ್ಲ. ಹೇಳಿಕ್ ಬರುವುದಿಲ್ಲ. ಕೆಲವು ಪ್ರಸಂಗದಲ್ಲಿ ಹಾಗೆ ಮಾಡಿದ್ರೆ ಗೊತ್ತಿರುವುದಿಲ್ಲ ಮಗು. ಹೇಳು. ಅಲ್ಲದೆ ಎಂತ ಈಗ ಕೆಲವೊಮ್ಮೆ ನಮ್ಗೆ ಗೊತ್ತಿರುವುದಿಲ್ಲ. ನಿನ್ನಂತವ ಹೇಳಿದ್ರೆ ಸತ್ಯವೇ ಇರ್ತದೆ, ಆದ್ರೆ ನಂಬಲಿಕ್ಕೆ ನಮಗೆ ಕಷ್ಟ. ಆದ್ರೂ ಹೇಳು. ಅಲ್ಲದೆ ಹೋದರೆ ಹಾ ಎಂತ ಕಾರ್ಯವನ್ನು ಎಸಗುವುದಕ್ಕೆ ಮುಂದಾದೆ. ಉಳಿಯಪ್ಪ ಸಣ್ಣ ಬಾಯಲ್ಲಿ ಇಟ್ಕೊಂಡು ಆಯ್ತು, ಹೇಳಿ 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 ಹೇಳಿ. ಎಂತ ಕಾರ್ಯವನ್ನು ಎಸಗುವುದಕ್ಕೆ ಮುಂದಾದೆ. ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೇನೆ ಅಂತಲ್ವಾ? ಈಗ ನೀ ಹೇಳುದ ನಿನ್ನ ಅಪ್ಪ ಹೇಳುದ? ಅಲ್ಲ, ಅಪ್ಪ ಹೇಳುದು ನೀ ಹೇಳುದು. ನಾನು ಮಾಡಿದ ಕಾರ್ಯ ಏನು? ತಪ್ಪು ಮಾಡಿದ್ದೆ ಅಂತದ್ದು? ನಿನ್ನನ್ನು ನೋಡಿದರೆ ಹಾ, ಬಹಳ ಬುದ್ಧಿವಂತನ ಹಾಗೆ ಕಾಣುತ್ತಿದ್ದೀಯಾ. ನಾನು ಸತ್ಯ. ನೀನ್ ಮಾತ್ರ ಇವತ್ತು ಹೇಳಿದ್ದೆ. ನನಗೆಲ್ಲ ಹುಡುಗ ಅಂತ ಹೇಳ್ತಿತ್ತು. ಬಹಳ ಸಂತೋಷ ಆಯ್ತು. ನಾಲ್ಕು ಸಿಟ್ಟೋಗು ನನ್ನೊಟ್ಟಿಗೆ ಮಾಡಿ. ಆದರೆ ಇಲ್ಲಿ ಹಾ, ಅವಿವೇಕತನವನ್ನು ತೋರಿಸಿಬಿಟ್ಟೆ. ಬುದ್ಧಿವಂತ ಹೇಳಿ ಅವಿವೇಕ ಅಂತ ಮಾಡ್ಬಿಟ್ಟಿಯ ನಾನು? ಇಲ್ಲಿ ಹೇಳಿಕ್ ಬರುವುದಿಲ್ಲ. ನೋಡುವ ಯಾವ ಕಾರಣದಿಂದ ಅವಿವೇಕತನ ಮಾಡಿದೆ? ಅವಿವೇಕತನವನ್ನು ತೋರಿಸಿಬಿಟ್ಟೆಯಲ್ಲ. ಯಾವ ಕಾರಣದಿಂದ? ನಿನ್ನ ಕುಟುಂಬದವರು ಹಾ, ಬಹಳ ದೊಡ್ಡ ಜನ ಅಂತ ಕೇಳಿದ್ದೆ. ಯಾರಲ್ಲ ಅಂತ ಹೇಳಿದ್ದು? ಹೌದು, ನನ್ನ ಧರ್ಮರಾಯ ಬಹಳ ದೊಡ್ಡವ, ಅವ ಹಿರಿಯವ, ಆಮೇಲೆ ಎರಡನೇವ ನಾನು. ಬಹಳ ಗೌರವ ಇತ್ತು. ಹೌದು, ಉಂಟು. ಬಹಳ ಗೌರವ ಇತ್ತು ಇತ್ತು. ಅಂದ್ರೆ ಈಗ ಎಂತ ಕಳ್ಕೊಂಡವ್ರು ಮಾತಾಡ್ತಿಲ್ಲ ಮಾರಾಯ. ಈಗ ಏನಾಯ್ತು? ಅಂದ್ರೆ ಏನೋ ತಪ್ಪು ಮಾಡಿದ್ದೇವೆ ಅಂತ ಆಯ್ತು. ನಾವು ಏನ್ ಮಾಡಿದ್ದೇವೆ? ಬಹಳ ಗೌರವ ಇತ್ತು. ಹಾ, ನನ್ನ ಅಪ್ಪನ ವಿರೋಧಿ ಹಾ. ಆ ಪುತ್ರನಿಗೆ ಆಶ್ರಯ ಕೊಟ್ಟಿದ್ದು ಸರಿಯೇ? ಓ, ಸುರತನಿಗೆ ಆಶ್ರಯ ಕೊಟ್ಟದ್ದು ನಾ ತಪ್ಪು ಮಾಡಿದೆ ಅಂತ? ನಿನ್ನಪ್ಪನ ವೈವಿಗೆ ಆಶ್ರಯ ಕೊಟ್ಟಿರುವುದು ನನ್ನ ಅಪರಾಧ. ಅದಕ್ಕೆ ಎಂತ ಮಾಡೋದು ಅಂತ ಹೇಳುದು ನೀನೀಗ? ನಾನು ಹೇಳುವುದು ಆ ಕುದುರೆಯನ್ನು ಬಿಡಿ. ಯಾಕೆ ನಾನು ಇಟ್ಟುಕೊಂಡೆ ಅವನನ್ನ? ಕರೆತಂದುದಿಲ್ಲ
ಇರಲಿಕ್ಕೆ ಕ್ಷತ್ರಿಯರ ನಿನ್ನ ಅಪ್ಪನಿಗೆ ಅವ ಬೈಲಿ ಹೌದು. ನನಗೆ ಗೊತ್ತಿಲ್ಲ. ಹಾ, ಬಂದ ಅವ ಹಾ, ದೇಹಿ ಅಂತ ಬೇಡಿಕೊಂಡ, ಹಾ, ಪ್ರಾಣ ರಕ್ಷಣೆ ಆಗಬೇಕು ಅಂತ. ಹಾ, ಕ್ಷತ್ರಿಯರ ಧರ್ಮ ಏನು? ಕಣ್ಣೀರಿಟ್ಟವರನ್ನ, ಹಾ, ಪದತಲದಲ್ಲಿ ಬಾಗಿದವರನ್ನ ಹಾ. ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹೌದು. ಹಾಗಾಗಿ ರಕ್ಷಣೆ ಅಂತ ಹೇಳಿದೆ. ಹಾ, ಕೇಳಲಿಲ್ಲ, ಹಾ, ಭರವಸೆ ಕೊಡೊಂದ, ಹಾ, ಭರವಸೆಯನ್ನು ಕೊಟ್ಟೆ. ಆಮೇಲೆ ಹೇಳಿದ, ಹಾ, ನನ್ನ ಪರಿಸ್ಥಿತಿ ಇಲ್ಲಿವರೆಗೆ ಬಂದಿದೆ, ಕೃಷ್ಣ ಯುದ್ಧಕ್ಕೆ ಮುಂದೆ ನಾನು ಜೀವಂತ ಇರುವುದಿಲ್ಲ, ಹಾ, ರಕ್ಷಣೆ ಕೊಡೊಂದ. ಹಾ, ಮಾತು ಕೊಟ್ಟಾಯಿತು. ಉಳಿಸಿಕೊಳ್ಳುವುದಕ್ಕಾಗಿ ನನ್ನ ಪ್ರಾಣ ಹೋಗುವವರೆಗೂ ನಿನ್ನ ರಕ್ಷಣೆ ತಂದು ಇಟ್ಕೊಂಡಿದ್ದೆ. ಹಾ, ಮತ್ತೆ ನಿನ್ನ ಅಪ್ಪನ ವೈರಿ ಅಂತ ಮೊದಲೇ ಹೇಳಿದ್ದಿದ್ರೆ ಹಾ. ದಾರಿ ಹಿಡಿ ಅಂತ ಹೇಳ್ತಿದ್ದೆ. ಪರಿಸ್ಥಿತಿ ಹೀಗುಂಟು, ನಾನು ಹೋಗ್ಬೇಕೆಂತ ಸುಳ್ಳು ಹೇಳ್ಬಿಟ್ಟಲ್ಲ. ಹ? ಈಗ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ನಿಂದೆಂತ. ಹ? ನಾನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ಮತ್ತೆ ತಿರುಗಿ ನಿನ್ನಂತ ಏನಾದಂತ ಹೇಳ್ಬಿಡು. ಒಂದು ವೇಳೆ ನನ್ನ ಮಾತನ್ನು ಮೀರಿ ಆ ಕುದುರೆಯನ್ನು ಬಿಡಲಿಂತ ಇಲ್ಲ ಅಂತಾದರೆ ನಿನ್ನಪ್ಪನ ಮಾತಿನ ಪ್ರಕಾರ ನೀ ಹೇಳಿದಂತೆ ನಾನು ಬಿಟ್ಟು ಕೊಡದಿದ್ದರೆ ಇದ್ದರೆ ಆ ಅವನಿಗೆ ಕೊನೆಯ ಕಾಲ ಎಂದು ಎಚ್ಚರಿಸುವ ಎಂದು ಅಪ್ಪ ಹೇಳಿದ್ದಾನ. ಕೃಷ್ಣನೇ ನನ್ನನ್ನು ಕಳುಹಿಸಿದ್ದಾರೆ. ಹೌದಾ, ನಿನ್ನ ಅಪ್ಪ ಕಳಿಸಿದ್ದು. ಅದಕ್ಕಾಗಿ ಹಾ, ಕುದುರೆಯನ್ನು ಅದ ಬಿಡಿ. ಇನ್ನು ಸಣ್ಣ ಪ್ರಾಯದ ನನ್ನ ಎದುರು ನಿಂತು ನಿನ್ನ ಕೊನೆ ಕಾಲ ಅಂತ ಹೇಳಿ. ಪಡೆದು ಹಯವನೆಂದು ರಣದೊಳು ಸುಟ್ಟುವನ ಕಪಿಯನೆಂದು ರಣದೊಳು ಏ ಮನ್ಮಥ, ಹಾ, ಹೋಗಿ ನಿನ್ನ ಅಪ್ಪನಲ್ಲಿ ಹೇಳು, ಹಾ. ಯಾವ ಕಾರಣಕ್ಕೂ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಹಾ. ನಾನಾಗಿ ಯುದ್ಧಕ್ಕೆ ಬಾ ಅಂತ ಹೇಳುವುದಿಲ್ಲ, ಹಾ. ಬಂದ್ರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಹಾ, ಯುದ್ಧ ಮಾಡಿಯೇ ಮಾಡ್ತೇನೆ. ಹಾ, ನಿನ್ನ ಅಪ್ಪ ಮತ್ತೆ ನೀ ಬರ್ಲಿಕ್ಕೆ ಉಂಟಾ? ಆ? ಒಳ್ಳೆಯದು. ಯಾಕೆಂದ್ರೆ ನೀನು ನಮ್ಮೊಟ್ಟಿಗೆಲ್ಲ ಯುದ್ಧ ಮಾಡಿ ಹಾ, ಬೀಳುವುದಲ್ಲ, ಹಾ. ಒಂದು 10 ವರ್ಷ ಮೇಲೆ ಬಿಗಿ ನೋಡುವ. ಆ? ಈಗ ಬೇಡ, ಆದೀತಪ್ಪ ನಿನ್ನ ಅಪ್ಪನಲ್ಲಿ ಹೇಳು, ಹಾ, ಭೀಮ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ದಾನೆ ಅಂತ. ಹಾ, ಆಯ್ತಾ ಇಲ್ಲ? ಆಯ್ತು. ನಿಜವಾಗಿ ಸಂತೋಷ ಆಯ್ತು. ಹಾ, ಅಪ್ಪ ಹೇಳಿದ್ದನ್ನು ಒಪ್ಪಿಸಿದ್ದೀಯಲ್ವಾ, ಹಾ. ಇದು ಬಹಳ ಒಳ್ಳೆ ಕೆಲಸ. ಹಾ. ಕೆಲವು ಮಕ್ಕಳಿಗೆ ಹಾಗಲ್ಲ, ಅಪ್ಪ ನೋಡುವ ಬಾರ ಒಂದು ಕೈ ನೋಡುವ ಅಂತ ಹೇಳುವವರಿದ್ದಾರೆ. ನಿನ್ನ ಸೌಜನ್ಯವನ್ನು ಮೆಚ್ಚಿದ್ದೇನೆ. ಆ? ಹೋಗಿ ಅವನಲ್ಲಿ ಹೇಳು, ಲೇಖನ ಮತ್ತೆ ಬರ್ಕೊಡುದಿಲ್ಲ ನಾನು, ಹಾಗೆ ಯಾಕಂದ್ರೆ ಹೇಳುವ ಧೈರ್ಯ ಉಂಟು ನಿನಗೆ. ಆ? ಬಹಳ ದೂರದಿಂದ ಬಂದವ, ಉಪಚಾರ ಮಾಡಬೇಕಿತ್ತು, ಮಾಡುವುದಿಲ್ಲ ಅಂತಿಲ್ಲ. ಗುರ್ಸತ್ತಿದ್ರೆ ಬೇಕಾದನ್ನು ಪಡ್ಕೊಂಡು ಹೋಗು, ವ್ಯವಸ್ಥಾಪಕರು ನೋಡುವ ಅಲ್ಲಿದ್ದಾರೆ. ಆಯ್ತು ಮತ್ತೆ, ಆಯ್ತು ಆಯ್ತು.
ಬಿಸಿ ಎತ್ತ ಉಂಟು ಅಲ್ಲ ಹಾ ನೋಡುವ ಎಷ್ಟು ಬಿಸಿ ಇರ್ತದೆ